ದೀಪಕ್ ಭಾಯ್, ಜೈ ಸಚ್ಚಿದಾನಂದ್. ಈ ಫೈಲ್ ನಂಬರ್ 1 ಒಂದು ಪುಸ್ತಕನ ಇಟ್ಕೊಂಡು ಉಷಾಳ ಪ್ರಕೃತಿಯಲ್ಲಿ ಏನೇನು ದೋಷಗಳಿವೆ ಅಂತ ಅದರಲ್ಲಿ ನೀವು ಬರೀತಿರುವಾಗ, ಇಲ್ಲಿ ಇವೆಲ್ಲ ದೋಷಗಳನ್ನ ತೋರಿಸ್ತಿರೋದು ಜಾಗೃತಿಯಾಗಿಯೋ ಅಥವಾ ಪ್ರಜ್ಞೆ ಆಗಿಯೋ? ಪ್ರಜ್ಞೆ ಅಂತಲೇ ಹೇಳಬೇಕು. ಜಾಗೃತಿನೋ ಪ್ರಜ್ಞೆ ನಾವು ಬೇರೆ ಮಾಡುವ ಅಗತ್ಯವಿಲ್ಲ. ಬೆರಳು ಬರೆಯಿತೋ ಅಥವಾ ಕೈ, ಎರಡೂ ಒಂದೇ ಅಲ್ವೇ? ಹಾಗಲ್ಲ, ಆದ್ರೆ ಹೆಬ್ಬೆಟ್ಟು ಬೆರಳುಗಳು ಸೇರಿಕೊಂಡು ಬರೆಯುತ್ತವೆ. ಬರೆಯೋದ್ರಿಂದ ಬೆನಿಫಿಟ್ ಏನು ಅಂತ? ಬೆನಿಫಿಟ್ ಅಂದ್ರೆ ಜಾಗೃತಿ ಹೆಚ್ಚಾಗುತ್ತೆ. ಜಾಗೃತಿ ಹೆಚ್ಚಾಗುತ್ತೆ ಅಂದ್ರೆ ನಮಗೆ ಏನೆಲ್ಲ ದೋಷಗಳು ಜಾಗೃತಿ ಕಾಣಿಸುತ್ತೋ ಹೆಚ್ಚುತ್ತೆ. ಮತ್ತೆ ಅದು ಬಿಟ್ಟು ನಾವು ತಿನ್ನಲು ಕುಳಿತಿರುವವರಿಗೆ ಊಟ ಹಾಕಿದ್ರೆ ಅವರು ಇನ್ನೂ ಬಲಿಷ್ಠರಾಗ್ತಾರೆ. ಅವುಗಳಿಗೆ ಅಂದ್ರೆ- ಬಲ ಬರುತ್ತೆ. ನಾವು ಪ್ರತಿ ರಾತ್ರಿ ಆ ದಿನದ ಎಲ್ಲಾ ತಪ್ಪುಗಳನ್ನು ಬರಿಬೇಕು. ಉಷಾನಿಗೆ ಬರೀಲಿ ಹೇಳಬೇಕು. ಹ್ಮ್ ಒಂದೆರಡು ವಿಚಾರ ಬರೀತಾರೆ, 15 ಮರ್ತೇ ಬಿಡ್ತಾರೆ. ಫೈಲ್ 2 ನಿಮ್ಮನ್ನು ನೋಡಿ ವಿಚಾರ ಮಾಡುತ್ತೆ. ಪ್ರತಿನಿತ್ಯ ಎಷ್ಟು ತಪ್ಪು ಮಾಡ್ತಾಳೆ, ಎಲ್ಲ ಸರಿ ಮಾಡಿದ್ದೇನೆ ಅನ್ಕೋತಾಳೆ. ಅಂದ್ರೆ ಅಹಂಕಾರ ಇಷ್ಟು ಕುರುಡು ನೋಡಿ. ಲಾಡು ತಿನ್ನುತ್ತಲೇ ಇರುತ್ತೆ, ಉಪವಾಸ ಮಾಡ್ಬೇಕು ಅನ್ನತ್ತೆ. ಮತ್ತೆ ಡಯಟಿಂಗ್ ಇದೆ, ಸ್ವಲ್ಪನೇ ತಿನ್ಬೇಕು ಅಷ್ಟೇ. ಅಯ್ಯೋ 3 ಲಾಡು ತಿಂದಾಗಿದೆ, ಸ್ವಲ್ಪನೇ ತಿನ್ನೋದು ತಪ್ಪಗಾಕಿ ಬಿಟ್ಟಿದ್ದೀರಾ. ಅಹಂಕಾರ ಹೆಚ್ಚುತ್ತಾ ಹೋಗುತ್ತೆ. ಹ್ಮ್ ನಾವು 2 ಭಾಗಗಳಲ್ಲಿ ತುಂಬಾ ಎಚ್ಚರಿಕೆ ವಹಿಸಬೇಕು. ಉಪವಾಸದ ದಿನ ನಾನು ಏನೂ ತಿನ್ನುವುದಿಲ್ಲ, ಆ ನಿಶ್ಚಯ ಒಂದು ಭಾಗ. ಮತ್ತೆ ಮೇಲಿಂದ ಏನೆಲ್ಲ ತಿಂದ್ರಿ ಅದು ಇನ್ನೊಂದು ಭಾಗ. ನಾವು 2ನೇ ಭಾಗವನ್ನು ಚೆಕ್ ಮಾಡ್ಕೋಬೇಕು. ಅಂದ್ರೆ ನಾವು ಬೇರ್ಪಟ್ಟಿರ್ಬೇಕು. ಅಂದ್ರೆ ನಿಜವಾಗಿ ನಂದೇನ್ ಬಾಕಿ ಉಳಿದಿದೆ, ಏನು ಉಳಿದಿದೆ? ಇಲ್ಲ ಹಾಗಲ್ಲ. ಅದು ನೀವ್ ಹೇಳ್ತಿರೋದ್ ನಿಜ. ತಿನ್ನೋ ಮೋಹ ಅಂತೂ ತುಂಬಾನೇ ಇದೆ. ಹಾಗಂತ ತಿನ್ನೋದೊಂದೇ ನಾವು ಅಲ್ಲ, ಊಟ ತಿಂಡಿ ಇದ್ದೇ ಇರುತ್ತೆ. ಇಲ್ಲಿ ಗರ್ವರಸದ ಬಗ್ಗೆ ಮಾತಾಡ್ತಿದ್ದೀವಿ. ಅಲ್ಲಲ್ಲ, ಜಾಗೃತಿ ಗರ್ವರಸ ಬಗ್ಗೆ ನೀವು ಎಷ್ಟು ಹೇಳ್ತೀರಿ. ಅಂದ್ರೆ ನನ್ಗೆ ಹಾಗೆ ವರ್ತಿಸ್ಬೇಕು, ಅದು ಅಹಂಕಾರ. ನಾನು ಹೀಗೆ ವರ್ತಿಸಿದೆ ಅನ್ನೋದು ಅದು ಮಾನ. ಅದು ಈ ಬಗ್ಗೆ ಮೊದಲೇ ಉದಾಹರಣೆ ಕೊಟ್ಟಿದ್ದೇನಲ್ಲ. ಹೀಗೆ ನಮ್ಮ ಸ್ಥಿತಿ ಹಾಳಾಗಿ ಕೆಟ್ಟೋಗ್ಬಿಡುತ್ತೆ. ಆದ್ರೆ ದೀಪಕ್ ಭಾಯ್, ಉಷಾ ತಿಳ್ಕೊಬೇಕಲ್ವಾ? ಉಷಾ ಯಾವ್ಯಾವ್ದೆಲ್ಲ ತಪ್ಪುಗಳನ್ನ ಮಾಡ್ತಿದ್ದಾಳೋ ಅವುಗಳನ್ನ ಎಕ್ಸಾಕ್ಟ್ ಆಗಿ ನಿಷ್ಪಕ್ಷಪಾತವಾಗಿ ತುಂಬಾ ಬರಿಬೇಕು. ಒಳ್ಳೇದು. ಹಾಗಿದ್ರೆ ಆ, ಅದನ್ನ ಸಾಮಾಯಿಕಂತ ಪರಿಗಣಿಸ್ಬೇಕು ಅಥವಾ ಏನು? ಹಾ, ಬರೆದಿಡೋದು ಒಳ್ಳೇದೆ. ಮರುದಿನ ಚೆಕ್ ಮಾಡಬೇಕು. ಅವುಗಳಲ್ಲಿ ಯಾವ ವಿಚಾರ ರಿಪೀಟ್ ಮಾಡಿದ್ದೇವೆ, ರಿವಿಷನ್ ಮಾಡಬೇಕು. ರಿವಿಷನ್ ತಪ್ಪು ಮಾಡೋಕ್ಕಾಗಿ ಅಲ್ಲ, ತಪ್ಪಿಂದ ಹೊರಗೆ ಬರುವುದಕ್ಕಾಗಿ. ಇದರಲ್ಲಿ ಮತ್ತೆ ಅದೇ ರೀತಿ ಏನ್ ಮಾಡಲಾಗಿದೆ. ಇವತ್ತು ಹಾಗೆ ಅಂತೇನಾ? ಮಗಳೊಂದಿಗೆ ಮತ್ತೆ ಕಿರಿಕಿರಿನ? ಗಂಡ ಇವತ್ತು ನನಗೆ ಈ ತಿಂಡಿ ಬೇಕು ಅಂದಾಗ ನಿಮಗೆ ಸಿಟ್ಟು ಬಂತು. ಉಷಾನ್ಗೆ ಹೇಳಬೇಕು, ಯಾಕೆ ಸುಮ್ಮನೆ ಜಗಳ ಮಾಡ್ತೀಯಾ? ಮಾಡೋದು ನೀನೆ. ಅವ್ರು ಹೇಳಿದ್ದನ್ನು ಮಾಡಿದರೆ ಏನ್ ಸಮಸ್ಯೆ? ಪ್ರತಿಕ್ರಮಣ ಮಾಡು. ಯಾವ ತಪ್ಪು ರಿಪೀಟ್ ಆಗಿವೆ ಅದನ್ನು ಚೆಕ್ ಮಾಡಬೇಕು. ಹಾಗೆ ಮಾಡಬಾರ್ದೆಂದು ಸ್ಟ್ರಾಂಗ್ ನಿಶ್ಚಯ ಮಾಡಿ. ಯಾವ ಕಾರಣದಿಂದ ತಪ್ಪಾಗಿದೆ ಅದಕ್ಕೆ ಪಶ್ಚಾತ್ತಾಪ ಮಾಡಿ. ತಪ್ಪಾಗಿದ್ದಕ್ಕೆ ಸಮಾಧಾನವಾಗಿ ಬಗೆಹರಿಸಿಕೊಳ್ಳಿ. ತಪ್ಪನ್ನು ರಕ್ಷಿಸಬೇಡಿ, ಫೈಲನ್ನು ಬಗೆಹರಿಸಿಕೊಳ್ಳಿ. ಈ ತಪ್ಪು ಮತ್ತೆ ರಿಪೀಟ್ ಆಗದಿರುವಂತೆ ಜಾಗೃತರಾಗಿರ್ಬೇಕು. ನೀವು ಎಲ್ಲವನ್ನೂ ನೆನ್ಪಿಟ್ಕೊಳ್ಳೋಕೆ ಆಗೋದಿಲ್ಲ. ಅದಕ್ಕಾಗಿ ಬರೆದಿಟ್ಕೊಳ್ತೇವೆ. ಮರುದಿನ ಚೆಕ್ ಮಾಡುವಾಗ ನಮಗೆ ನೆನಪಿಗೆ ಬರುತ್ತೆ ಅದು. 3ನೇ ದಿನಾನೂ ಚೆಕ್ ಮಾಡಿ. 2ನೇ ದಿನಕ್ಕಿಂತಲೂ 3ನೇ ದಿನ ಸ್ವಲ್ಪ ಕಡಿಮೆ ಆಗಿದೆ. ಮೂಲದವರೆಗೆ ಹೋಗಿ ಸಂಪೂರ್ಣವಾಗಿ ನಾಶ ಮಾಡಬೇಕು. ಅರ್ಥವಾಯ್ತಲ್ಲ? ಅಂದ್ರೆ ಕೇವಲ ರಿಮೈಂಡರ್ಗೋಸ್ಕರ ಬರ್ದಿಟ್ಕೋಬೇಕಾ? ಮತ್ತೇನ್ ಮಾಡೋದು? ರಿಮೈಂಡರ್ ಅಂದ್ರೆ ಕಸವನ್ನು ತಿಳಿಯಲು, ಕಸ ಮತ್ತೆ ಬಾರದಂತೆ ಜಾಗೃತವಾಗಿರಲು. ಯಾವ ಅಲ್ಲ, ಹೆಜ್ಜೆ ನಾವು- ತಪ್ಪಿದೆ ಆ ಜ್ಞಾನ ಬಲಿಷ್ಠಗೊಳಿಸಬೇಕು. ಆದ್ರೆ ಯಾವ ತಪ್ಪು ಮಾಡಿದ್ದಾರೆ ಅನ್ನೋದನ್ನ ಉಷಾ ಬರ್ದಾಗ ನಮಗ್ ಗೊತ್ತಾಗತ್ತೆ. ಆಗ ದಾದಾ ಉಷಾ ಹೀಗ್ ಮಾಡಿದಾಳೆ, ಅದನ್ನ ಈ ರೀತಿ ಉಂಟಾಗಬಹುದು ಅಂತ ಹೇಳ್ಕೊಂಡು ವಿಚಾರ ಮಾಡ್ತಾರೆ. ಹೀಗೆ ವಿಚಾರ ಮಾಡ್ದಾಗ್ಲೇ ಗೊತ್ತಾಗತ್ತಲ್ವಾ? ಹಾ, ಆದ್ರೆ ಅದು ಬಹಳ ಸ್ಥೂಲದ ಲೆವೆಲ್ನ ವಿಚಾರ. ಈ ನಿಮ್ ಸೂಕ್ಷ್ಮ ಕೈಯಿಂದ level ಚಹಾದ ಅಂದ್ರೆ ಗ್ಲಾಸ್ ಏನು? ಉರುಳಿ ಮತ್ತೆ ಹಾಗಾಯ್ತು, ಕೆಳಗೆ ಬಿದ್ದು ಚೆಲ್ಲಿ ಹೋದಾಗ ನಾನ್ ಯಾಕೆ ಚೆಲ್ಲಿದೆ ಅಂತ ವಿಚಾರ ಮಾಡುವಾಗ ನನ್ಗೆ ಸಿಟ್ಟು ಬಂತು. ಸಿಟ್ಟಿನ ರಭಸಕ್ಕೆ ಚೆಲ್ಲಿ ಹೋಯ್ತು. ನಾನ್ ಹೇಳಿದಂತೆ ಕೇಳಿಲ್ಲ, ಅದು ಗೊತ್ತಾಗ್ಬೇಕು. ಆದ್ರೆ ದಾದಾ ತಪ್ಪಾಗ್ಲಿಲ್ಲ. ಹೇಳೋದು ನಾವು ಏನ್ ಮಾಡ್ತೇವೆ, ಅಲ್ಲಿ ಕೇವಲ ನಮ್ಮ ಕೈ ತಾಗಿ ಚಹಾದ ಗ್ಲಾಸ್ ಉರುಳಿ ಚೆಲ್ಲಿ ಹೋಯ್ತು. ಹಾಗೆ ಬರೆದ್ರೆ ಸ್ವಚ್ಛವಾಗತ್ತಾ? ಅಲ್ಲಿ ಮೂಲ ಕಾರಣ ಏನು ಅಂತ ಕಂಡ್ಕೊಳ್ಳಿ. ಅಲ್ಲ, ಮೂಲ ರೂಟ್ ಕಾಸ್ ಅಂತೂ ಗೊತ್ತಾಗತ್ತೆ. ಏನ್ ಗೊತ್ತಾಗತ್ತೆ? ಆದ್ರೆ ಹಿಂದೆ ಯಾವ ಕಾರಣ ಇದೆ ಅನ್ನೋದು. ಹಾಗಿದ್ರೆ ಮೂಲ ತಿಳ್ಕೊಂಡು ಮತ್ತೆ ಆಗದಂತೆ ಜಾಗೃತಿ ವಹಿಸ್ಬೇಕು. ಆದ್ರೆ ದಾದಾ ತುಂಬಾ ಸರಳವಾಗಿ ಹೇಳಿದ್ದಾರೆ. ದಾದಾ ಹೇಳ್ತಾರೆ ದಾದಾ ಸರಿ ಸರಿ, ನಿಮ್ಮ ಮಾತು ನಿಜ. ದಾದಾ ಹೇಳ್ತಾರೆ, ಕೇವಲ ನಮ್ಮ ದೃಷ್ಟಿಗೆ ಬಂದ್ರೆ ಸಾಕು ಅದು ಯಾರ್ ತಪ್ಪು ಮಾಡಿರೋದು ಹಾ, ಅಂತ. ತುಂಬಾ ಸಿಂಪಲ್ ಮಾಡಿದ್ದಾರೆ. ನೀವೇ ಕಾಂಪ್ಲಿಕೇಟೆಡ್ ಮಾಡ್ತೀರಲ್ಲ. ಅದ್ ಸರಿ, ದಾದಾ ಹೇಳಿರೋದು 100% ನಿಜ. ನಾನೂ ಅಕ್ಸೆಪ್ಟ್ ಮಾಡ್ತೀನಿ. ಹಾಗೇನೇ ಇರ್ಬೇಕು.
ಆದರೆ ನಮ್ಗೆ ದೃಷ್ಟಿಯಲ್ಲಿ ಏನೇನು ಕಂಡು ಬರಬೇಕು? ಅಂದ್ರೆ ಅವೆಲ್ಲ ಮೂಲ ಕಾರಣ ವಿವರವಾಗಿ ಮೂಲ ಹೇಳ್ತೀರಾ? ಕಾರಣ ಹಿಡಿಬೇಕು, ಅದು ನಮ್ ಇಲ್ಲ, ದೃಷ್ಟಿಗೆ ನಿಮ್ಗೆ ಬರ್ಬೇಕು. ಕಾಣಿಸ್ಬೇಕು ಅಂತ ದಾದಾ ಅವರು ನಿಮ್ಗೆ ಹೇಳಿದ್ದಾರೆ. ಆದ್ರೆ ದೃಷ್ಟಿಯಲ್ಲಿ ದೃಷ್ಟಿಯಲ್ಲಿ ಏನೆಲ್ಲ ಬರಬೇಕು ವಿವರವಾಗಿ ಹೇಳಿದ್ದಾರೆ ಅವರು. ಅರ್ಥವಾಗ್ಲಿಲ್ವಾ? ಅದೇನೋ ಅರ್ಥ ಆಯ್ತು, ಆದ್ರೆ ಮೂಲ ನೀವೇನ್ ವಸ್ತು ಹೇಳ್ತೀರಿ? ನಾನ್ ಪಕ್ಷಿ ನೋಡಿದೆ, ಅಲ್ಲಿ ದೊಡ್ಡ ಮರವಿದೆ, ಬೇವಿನ ಮರ, ಅದ್ರಲ್ಲಿ ಎಷ್ಟು ಎಲೆಗಳಿವೆ, ನೀವು ನೋಡ್ಲೇ ಇಲ್ಲ. ಅಂದ್ರೆ ಅದ್ರ ಅರ್ಥ ರೂಟ್ ಕಾಸ್ ಹುಡುಕೊಂಡು ಅಲ್ಲಿವರೆಗೆ ಹೋಗ್ಬೇಕಾಗಿದೆ ಅಲ್ವಾ? ಅಂದ್ರೆ ಕಾರಣದ ಮೂಲ ರೂಟ್ ಕಾಸ್ ನಿಜವಾಗ್ಲೂ ಏನಿದೆ ಅನ್ನೋದನ್ನ ನೋಡ್ಬೇಕಲ್ವಾ? ನಮ್ಮೊಳಗಿನ ಎಲ್ಲಾ ದೋಷಗಳನ್ನು ನೋಡ್ಬೇಕು. ಮೂಲ ಎಷ್ಟೊಂದು ರೂಟ್ ಕಾಸ್ ಜೊತೆಗೆ ಬೇರೆ ಇನ್ನೇನ್ ನೋಡ್ಬೇಕು? ಈ ಮೊದಲು ನಾವು ಮಾತನಾಡ್ಲಿಲ್ವೇ, ಕೇವಲ ಕುರ್ಚಿಯ ಬಗ್ಗೆ ಮೋಹ ಇದ್ರೂ ಕಷಾಯ ಉತ್ಪನ್ನವಾಗತ್ತೆ. ನನ್ಗೆ ಹಾ, ಸೇವೆ ಮೋಹದಿಂದ ಮಾಡುವ ವಿಚಾರದಲ್ಲಿ ಮೋಹ ಇದ್ದದ್ರಿಂದ ನನ್ನನ್ನು ಎಂದಾದರೂ ಸೇವೆಯಿಂದ ತೆಗೆದು ಹಾಕಿದ್ರೆ ಮೂಲದಲ್ಲಿ ಕಷಾಯ, ಅದಕ್ಕಿಂತಲೂ ಹೆಚ್ಚು ತನಗಿರುವ ಮೋಹ, ಮೊಂಡತನ ಎಲ್ಲವನ್ನೂ ನೋಡ್ಬೇಕು. ಎಲ್ಲೆಲ್ಲಿ ಬೈಟಕಿವೆ ಹುಡುಕೊಳ್ಳಿ ಮೊದಲು. ಬ್ಯಾಟಕ್ ಅಂದ್ರೆ ದೇಹದ್ಯಾಸನ? ಅದಲ್ಲ, ಈ ಬೈಟಕ್ ಅಂದ್ರೆ ಈಗ ನಾವೇನ್ ಮಾತಾಡ್ತೇವೆ ಅದು. ದೇಹಾಧ್ಯಾಸ ಬಂದಿದೆ, ದೇಹಾಧ್ಯಾಸ ಪ್ರಮುಖವಲ್ಲ. ಮುಖ್ಯವಾಗಿ ದೇಹದ್ಯಾಸದಿಂದ ಈ ಅಲ್ಲ. ಕಷಾಯಗಳು ಉಂಟಾಗುತ್ತಾ? ಅಲ್ಲ, ದೇಹಾಧ್ಯಾಸ ಸ್ಟಾಕ್ನಲ್ಲಿರುತ್ತೆ, ಅಲ್ಲಿಂದ ಮುಂದುವರಿಯುತ್ತೆ. ಈ ಮನೆ ನಂದು, ನನ್ ಮನೆಯಲ್ಲಿ ಮಕ್ಕಳು ಗಲಾಟೆ ಮಾಡಿದ್ರೆ ನಾನ್ ಸಹಿಸಲ್ಲ, ಪಕ್ಕದ ಮನೆ ಮಕ್ಕಳು. ಅಲ್ಲಿ ಅಹಂಕಾರ ಉಂಟಾಗುತ್ತಾ? ಹೌದು, ಮಮತೆ ಉಂಟಾಗತ್ತೆ, ಅಹಂಕಾರ ಉಂಟಾಗತ್ತೆ, ಆಮೇಲೆ ಮೋಹ. ಮನೆ ಮೇಲಿನ ಮಮತೆ ಬರುತ್ತೆ, ಪಕ್ಕದ ಮನೆಯವರ ಬಗ್ಗೆ ಜಲಸಿ ಉಂಟಾಗತ್ತೆ, ಅವರೊಂದಿಗೆ ಗಲಾಟೆ ಮಾಡಿ ನಿಮ್ಮ ಮಕ್ಕಳು ನಮ್ಮಲ್ಲಿ ಆಡ್ಲು ಯಾಕೆ ಬರಬೇಕು ಅಂತ ಹೇಳ್ತೀರಾ? ಇಲ್ಲಿ ಮುಖ್ಯವಾದ ವಿಚಾರವೆಂದ್ರೆ ಕಷಾಯ, ಆಗ್ರಹ ಮತ್ತೆ ಅಭಿಪ್ರಾಯಗಳು ಉಂಟಾಗುತ್ತವೆ. ನಮ್ಮೊಳಗೆ ನಿಧಾನವಾಗಿ ನಾವು ಕಂಡ್ಕೋಬೇಕು. ಯಾವ ದೋಷ ಇರ್ಬೋದು ನೀವು ಕಂಡ್ಕೊಳ್ಳಿ, ಕಂಡುಕೊಂಡ ನಂತರ ಸ್ವಚ್ಛಗೊಳಿಸ್ಬೇಕು. ಒಂದು ನಮ್ಮ ಮನೆ ಮೇಲಿರುವ ಮೋಹದ ಹಿಂದೆ 15 ದೋಷಗಳಿರುತ್ತವೆ. ಅಂದ್ರೆ ನೀವ್ ಹೇಳ್ತಿರೋ ಈ ದೋಷಗಳನ್ನ ಕಂಡ್ಕೊಳ್ಬೇಕು ಅಂದ್ರೆ ಅದನ್ನ ಯಾವ ರೀತಿಯಿಂದ ನಾವು ದಾದಾವ್ರು ಏನು ಹೇಳಿದ್ದಾರೆ ಹಾಗೇನೆ ಆ ನಿಮ್ಮ ದೃಷ್ಟಿಯಲ್ಲಿ ಬರಬೇಕು. ಈ ಮನೆ ಮೇಲಿನ ಮೋಹದಿಂದ ಯಾವೆಲ್ಲ ದೋಷಗಳು ಉತ್ಪನ್ನವಾಗುತ್ತವೆ. ಅಂದ್ರೆ ಅದು ನಂದಲ್ಲ ಅಂತ ಬೇರಿದ್ದು ಹಾ. ಬಿಡ್ಬೇಕು, ನಾನು ಶುದ್ಧಾತ್ಮ ಅಂತ ಈ ರೀತಿಯಿಂದ ಅದು- ಅಲ್ವಾ? ಆಗಷ್ಟೇ ಅದು ಚೊಕ್ವಾಗತ್ತೆ. ಹಾಗಲ್ಲ, ಗರ್ಭರಸವನ್ನು ಬೇರೆ ರೀತಿಯಿಂದ ಸ್ವಚ್ಛಗೊಳಿಸಬೇಕು, ಮೋಹವನ್ನು ಬೇರೆ ರೀತಿಯಿಂದ, ಮಾನವನ್ನು ಬೇರೆ ರೀತಿಯಿಂದ ಸ್ವಚ್ಛಗೊಳಿಸಬೇಕು, ಅಭಿಪ್ರಾಯವನ್ನು ಬೇರೆ ರೀತಿಯಿಂದ ಮಾಡಬೇಕು. ಆದ್ರೆ ಅವೆಲ್ಲ ಕಷಾಯಗಳನ್ನ ಚೊಕ್ಕ ಮಾಡೋ ಹಾ, ರೀತಿ ಚೊಕ್ಕ ಒಂದೇ ಗೊಳಿಸೋದು. ಆಗಿದೆಯಲ್ವಾ? ರೀತಿ ಬೇರೆ ಬೇರೆ ಇರುತ್ತವೆ. ಸಿಗರೇಟ್ ಸೇದೋದನ್ನು ಬೇರೆ ರೀತಿಯಿಂದ ಹೋಗಲಾಡಿಸಬೇಕು, ತಿನ್ನುವ ರೋಗವನ್ನು ಬೇರೆ ರೀತಿಯಿಂದ, ವಿಷಯದ ರೋಗವನ್ನು ಬೇರೆ ರೀತಿಯಿಂದ, ಮಾನದ ರೋಗ ಬೇರೆ ರೀತಿಯಿಂದ ಹೋಗುತ್ತೆ. ವಿಷಯದ ರೋಗ ತೆಗೆದು ಹಾಕಲು ದಾದಾ 800 ಪುಟಗಳ ಪುಸ್ತಕ ಕೊಟ್ಟಿದ್ದಾರೆ. ಮಾನದ ಬಗ್ಗೆ ಎಷ್ಟೊಂದು ಅಧ್ಯಾಯಗಳಿವೆ, ಎಲ್ಲ ಸೇರಿಸಿದ್ರೆ 500 ಪುಟ. ಮತ್ತೆ ಆಹಾರಕ್ಕಾಗಿ 1000 ಪುಟಗಳಿವೆ. ಬೇರೆ ಬೇರೆ ಯಾಕೆ ಕೊಟ್ಟಿದ್ದಾರೆ? ಯಾಕೆಂದ್ರೆ ನಮಗೆ ವಿಸ್ತಾರವಾಗಿ ತಿಳಿಯಲು ವಿವರಣೆ ಕೊರತೆ ಇದೆ, ಹಾಗಾಗಿ ಅದರ ವಿಚಾರವಾಗಿ ಮಾತನಾಡೋದಿದೆ. ಈ ವಿಜ್ಞಾನ ಅದನ್ನು ಸರಿಯಾಗಿ ತಿಳ್ಕೋಬೇಕೆಂದು. ತಿಳುವಳಿಕೆ ಆದ್ರೆ ನೀವು ದೋಷಗಳನ್ನು ಕಂಡ್ಕೋತೀರಾ. ನಿಮಗೆ ತುಂಬಾ ಕಷ್ಟಕರ ಅನ್ನಿಸ್ತಿದ್ರೆ ಈ ಕಷಾಯವನ್ನು ತೆಗೆದು ಹಾಕಬೇಕು, ನಿಮ್ಮ ದೃಷ್ಟಿಗೆ ಬಂದ್ರೆ ಹೋಗುತ್ತೆ, ಶಾರ್ಟ್ಕಟ್. ಆಮೇಲೆ ಡೀಟೇಲ್ ನೀವಂತೀರಾ ಈ ಸಿಗರೇಟ್ ಸೇದೋದು ತಪ್ಪು, ಯಾವ ರೀತಿಯಿಂದ ತಪ್ಪು ಎನ್ನುವುದನ್ನು ವಿವರವಾಗಿ, ಯಾವ ರೀತಿಯಿಂದೆಲ್ಲ ನಾನು ಒಳ್ಳೆಯದು ಎನ್ನುವುದಕ್ಕೆ ನಂಬಳಿ ಸ್ಟಾಕ್ ಇದೆ. 50,000 ಪದರಗಳು ಹೇಗೆ ಒಳ್ಳೆಯದು ಅಂತ, ಪ್ರತಿಯೊಂದು ಪದರ ಕತ್ತರಿಸಲು ಹೇಗೆಲ್ಲ ತಪ್ಪು ಆಗಿದೆ ಎಂದು ತೋರಿಸಲು ಜ್ಞಾನದ ಅಗತ್ಯವಿದೆ. ಮನೆ ಮೇಲೆ ಮೋಹ ಇದೆ, ಮನೆ ಮೋಹ, ಎಷ್ಟು ರೀತಿಯಿಂದ ಮನೆ ಮೋಹ, 1000 ರೀತಿಯಿಂದ ಮನೆ ಮೇಲೆ ಮೋಹವಿದೆ. ನೀವೇನಂತೀರ? ಮನೆ ಮೇಲಿನ ಮೋಹ ತಪ್ಪು, ನಂದಲ್ಲ. ಇವೆರಡು ವಾಕ್ಯಗಳಿಂದ ಮುಗಿದಿಲ್ಲ, ಅಷ್ಟಕ್ಕೆ ಬುದ್ಧಿ ಬಿಟ್ಟು ಹೋಗೋದಿಲ್ಲ. ಅದಕ್ಕಾಗಿ ನಾವು ಒತ್ತಿ ಹೇಳ್ತೇವೆ ವಿವರವಾಗಿ ನೋಡ್ಬೇಕಂತ. ಯಾಕೆಂದ್ರೆ ಆ ಸ್ಟೇಜ್ ಬೇರೆ ಆಗಿತ್ತು. ನೀವು ಫ್ಲೋರಿಡಾದಲ್ಲಿದ್ದಾಗ ಇಂಡಿಯಾಗೆ ಬರಬೇಕೆಂದು ನಿಶ್ಚಯ ಮಾಡ್ತಿದ್ರಿ, ಲಂಡನ್ನಿಂದ ಇಂಡಿಯಾಗೆ ಬರಲು ನಿಶ್ಚಯಿತೀರಿ ಅಂದ್ರೆ ಬರೀ ಇಂಡಿಯಾ ಹೇಳಿದ್ರೆ ಸಾಕಷ್ಟೇ. ಆಮೇಲೆ ಇಂಡಿಯಾಗೆ ಫ್ಲೈಟ್ ಬಂದಾಗ ಕೋಲ್ಕತ್ತಾಕ್ಕೆ ಹೋಗ್ಬೇಕಾ ಬಾಂಬೆಗೆ ಹೋಗ್ಬೇಕಾ? ಆಗ ಬಾಂಬೆ ಅಂತೀರಾ. ಯಾರಾದ್ರೂ ಕೇಳ್ತಾರೆ ಬಾಂಬೆಯಿಂದ ಬಂದ್ಮೇಲೆ, ಬಾಂಬೆಯಿಂದ ಫ್ಲೈಟ್ ಹಿಡ್ದು ಅಹಮದಾಬಾದ್ಗೆ ಎಲ್ಲ ಅಡಾಲಜ್ಗೆ ಬರಬೇಕು, ಅಡಾಲಜ್ನಲ್ಲಿ ಸಿಮಂದರ್ ಸಿಟಿಗೆ ಬರಬೇಕು, T5ಗೆ ಹೋಗ್ಬೇಕು. ನಿಮ್ಮಲ್ಲಿ ಡೀಟೇಲ್ ಇರುತ್ತೆ ಇಲ್ವೋ? ಹಾಗೇನೆ ನೀವು ಆತ್ಮದ ಸಮೀಪಕ್ಕೆ ಬಂದಾಗ ವಿವರಣೆ ಬೇಕಾಗತ್ತೆ. ಇಲ್ದಿದ್ರೆ ಮತ್ತೆ ನಿಮ್ಗೆ ಅನ್ಸುತ್ತೆ ಇಷ್ಟೆಲ್ಲ ಕಾಂಪ್ಲಿಕೇಶನ್ ನಾನು ಯಾಕೆ ಮಾಡ್ಬೇಕಿತ್ತು ಅಂತ. ದೋಷಗಳನ್ನು ಸರಿಯಾಗಿ ನೋಡದೆ ಹೋದ್ರೆ ಹೋಗೋದಿಲ್ಲ, ಅದಕ್ಕಾಗಿ ವಿವರವಾಗಿ ನೋಡ್ತೀರಾ. ಆಮೇಲೆ ದೋಷಗಳನ್ನು ನೀವು ಸ್ವಚ್ಛಗೊಳಿಸಿದಾಗ ನಿಧಾನವಾಗಿ ಪ್ರಗತಿ ಉಂಟಾಗತ್ತೆ. ಉದಾಹರಣೆ ಕೊಡ್ಬೇಕಾದರೆ ನೋಡಿ, ಕೆಲವರಿಗೆ ಅವರಲ್ಲಿದ್ದ ದೋಷ 10-15 ವರ್ಷಗಳ ನಂತರ ಅವ್ರಿಗೆ ಗೊತ್ತಾಗತ್ತೆ. ಹೀಗೆಲ್ಲ ಆಗತ್ತಾ, ನನಗೆ ಮೊದಲೇ ಗೊತ್ತಾಗಿತ್ತು ಇಷ್ಟೆಲ್ಲ ದೋಷಗಳಿವೆ ಅಂತ. ಈ ಸೇವೆ ವಿಚಾರಣೆ ಆಗಿದೆ. ಭೋಜನ ಶಾಲೆಗೆ ಹೋಗೋದು,
ಅಂದ್ರೆ ಹೋಗೋದು ಬರೋದು ನೀರುಮಯ ಹೇಳಿದರೆ ಅದನ್ನು ಮಾಡ್ತೀನಿ. ಮತ್ತೆ ಜಾಗೃತಿಯಿಂದ ನೋಡಿದಾಗ ಸೇವೆ ಬಗ್ಗೆ ನನಗೆ ಮೋಹ ಉಂಟಾಯ್ತು. ಅಲ್ಲಿ ಗರ್ವರಸ ಸಿಕ್ತಿತ್ತು. ಜನರು ನೀವೆಷ್ಟು ಚೆನ್ನಾಗಿ ಮಾಡ್ತೀರಾ ಅಂದಾಗ ಮಾನ ಸಿಕ್ತಿತ್ತು. ನಂತರ ಮತ್ತೊಬ್ಬರನ್ನ ಅವರೊಂದಿಗೆ ಸೇವೆಯಲ್ಲಿ ಸೇರಿಸಿದಾಗ ಜಲಸಿ ಉಂಟಾಗತ್ತೆ. ಇವರು ಯಾಕೆ ಬೇಕು, ನಾನು ಸರಿಯಾಗಿ ಮಾಡ್ತಿದ್ದೇನೆ, ಅವ್ರನ್ನ ತೆಗ್ದಾಕಿ. ಆವಾಗ ಗೊತ್ತಾಗತ್ತೆ ಕಡಿಮೆ ಅಂದ್ರೆ 50 ದೋಷಗಳು ಕಾಣಸಿಗುತ್ತವೆ. ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟೊಂದು ಸಂಕುಚಿತವಾದ ಬುದ್ಧಿ, ಸ್ಪರ್ಧೆ, ಎಲ್ಲ ಕಷಾಯಗಳು ಎಷ್ಟೆಲ್ಲ ಉಂಟಾಗಿವೆ. 5 ಆಜ್ಞೆಗಳನ್ನ ಅಳವಡಿಸಲೇ ಇಲ್ಲ 5 ವರ್ಷದಲ್ಲಿ. ನಾವೇನ್ ಮಾಡ್ತೇವಲ್ಲ, ನಮ್ಗೆಲ್ಲ ಗೊತ್ತಿದೆ. ನಾನು ಶುದ್ಧಾತ್ಮ, ನಾನು ವಿಧಿ ಮಾಡಬೇಕು, ದಾದಾ ಅವರ 5 ಆಜ್ಞೆಗಳನ್ನು ಪಾಲಿಸಬೇಕು. ನಿಜವಾಗಿ ಒಂದು ದೋಷವನ್ನು ತೆಗೆದುಹಾಕಲು ಎಷ್ಟು ಪ್ರಯತ್ನ ಮಾಡಿದೆವು. ಸ್ತ್ರೀಯರಲ್ಲಿ ಮೋಹದ ಪ್ರಕೃತಿ ಕೆಲಸ ಮಾಡುತ್ತೆ, ಪುರುಷರಲ್ಲಿ ಮಾನದ ಪ್ರಕೃತಿ ಕೆಲಸ ಮಾಡುತ್ತೆ. ಅದೇ ಸೇವೆ ಸೀಟ್ನಲ್ಲಿ ಕೂತ್ಕೊಂಡಿದ್ದಾಗ ಇಂಪ್ರೆಷನ್ ಮಾಡೋಕೆ ಕೂತ್ಕೊಂಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದೀನಿ. ನಂತರ ಯಾರಾದರೂ ಹತ್ರ ಬಂದ್ರೆ ಮಹಾತ್ಮಾರು ಪಾಸ್ ಆಗ್ತಾ ಇರುವಾಗ ಕಾಗದದಲ್ಲಿ ಅಯ್ಯೋ ಏನು ಅಂತ ಕೇಳಿದ್ರೆ ನಾನು ಕೆಲಸ ಮಾಡ್ತಿದ್ದೀನಿ. ಈ ರೀತಿಯಾಗಿ ಅವರು ಕೆಲಸ ಮಾಡ್ತಾರೆ. ಮತ್ತೆ ವಿಚಿತ್ರವಾದ ಕುಚೇಷ್ಟೆಗಳು, ಕಷಾಯಗಳಂತೂ ನಿಜವಾಗಿ ಎಲ್ಲೇ ಮೀರಿವೆ. ನಾನು ಗರ್ಭರಸ ತೆಗೆದುಕೊಳ್ಳುವುದಿಲ್ಲ ಅಂತ ಮತ್ತೆ ತಗೊಳ್ಳೋದು, ಸೇವೆಯಲ್ಲಿ ಅಹಂಕಾರ ಮಾಡುವುದಿಲ್ಲ ಅಂತ ಅಹಂಕಾರ ಮಾಡೋದು, ತುಂಬಾ ಲಘುತ್ತಮ ಭಾವನೆಯಿಂದ ಸೇವೆ ಮಾಡೋದು. ಕೇಳಿ ನೋಡಿ ರಾಮ್ಜೀವಾಯಿಗೆ ಲಘುತ್ತಮ ಭಾವನೆಯಾ? ಪಕ್ಕದಲ್ಲಿ ಕೂತವ್ರಿಗೆ ಕೇಳಿದ್ರೆ ಅರೆ ಅವ್ರು ಬಹಳ ದಾದಾಗಿರಿ ಮಾಡ್ತಾರೆ. ಲಘುತ್ತಮ ಭಾವನೆ ಅಯ್ಯೋ ಬರುತ್ತೆ, ಮೊದಲೇ ತುಂಬಾ ಅಹಂಕಾರವಿತ್ತಲ್ಲ, ಈ ರೀತಿ ಕೆಲಸ ತಗೋಬೇಕಾಗತ್ತೆ ಅಂತಾರೆ. ಅವರು ಲಘುತ್ತಮ ಭಾವನೆಯಲ್ಲಿರ್ತಾರೆ. ಇಡೀ ದಿನ ಜಗಳನೇ ಜಗಳ. ನಮ್ಮ ದೋಷ, ನಾವು ಶುದ್ಧಾತ್ಮ ಆಗಿರುವುದು ನಿಜಾನೇ. ಆದ್ರೆ ಅಕ್ರಮ ಅಂದ್ರೆ ಕರ್ಮಗಳನ್ನು ಮುಗಿಸದೆ, ಕಷಾಯಗಳನ್ನು ಕರಗಿಸದೆ ಆತ್ಮದ ಜ್ಞಾನ ಉಂಟಾಗಿದೆ. ಮತ್ತೆ ಈ ಕಷಾಯಗಳು ಆಕ್ಟೋಪಸ್ನ ಹಾಗೆ, ನಾವು ಒಂದು ಕೈ ಹಿಡಿದ್ರೆ ಇನ್ನುಳಿದ 7 ಕೈಗಳಿಂದ ನಮ್ಮನ್ನು ಸುತ್ತುವರಿತೆ. ಅದಕ್ಕೆ 8 ಕೈಗಳಿವೆ, ಕಷಾಯಗಳಿಗೆ 1000 ಕೈಗಳು. ಅಬ್ಬಬ್ಬಾ, ಎಷ್ಟೊಂದೆಲ್ಲ ಫೇಸಸ್ ಇವೆ. ಅವುಗಳನ್ನ ಕಂಡ್ಕೊಳ್ಳಿ. ಫಸ್ಟ್ ಸ್ಟೆಪ್, ಅವುಗಳು ನಮ್ಮೊಳಗೆ ಎಷ್ಟೊಂದೆಲ್ಲ ಕೆಲಸ ಮಾಡ್ತವೆ. ದೀಪಕ್ ಭಾಯ್, ಇನ್ನೂ ಸ್ವಲ್ಪ ಸೇವೆ ವಿಚಾರದ ಬಗ್ಗೆ ನಾನು ಕ್ಲಿಯರ್ ಮಾಡ್ಕೋಬೇಕು. ಸೇವೆನ ಮಾಡಿಯೋ ಸಮಯದಲ್ಲಿ ಯಾವ ಕಳವಳ ಉಂಟಾಗುತ್ತೆ ಅಲ್ವಾ, ಆಗ ಬುದ್ಧಿ ಶುರುವಾಗುತ್ತೆ, ಇನ್ನು ಸೇವೆ ಮಾಡೋದಕ್ಕೆ ಆಗಲ್ಲ. ಅದಕ್ಕೆ ದಾದಾ ಅವ್ರು ಹೇಳಿದಾರಲ್ವಾ, ಗುಪ್ತ ವೇಷದಿಂದ ಮೋಕ್ಷದ ಕಡೆಗೆ ಹೊರಟ್ಬಿಡ್ಬೇಕು, ಹಾಗೆ ಆಜ್ಞೆಗಳನ್ನ ಪಾಲಿಸ್ಬೇಕು. ಅದನ್ನೇ ಕೇಳ್ತಿರೋದು. ಯಾವಾಗ ಈ ಬುದ್ಧಿ ಶುರುವಾಗುತ್ತೆ, ಆಮೇಲೆ ಇವೆಲ್ಲ ವಿಚಾರಗಳು ಪ್ರಾರಂಭ ಆಗುತ್ತೆ. ಅದನ್ನ ಎಲ್ಲಿ ಹಿಡ್ಕೋಬೇಕು? ಒಳಗೆ ಫೈಲ್ 1 ಜೊತೆ ಮಾತಾಡುವಾಗ ಆದ್ರೂ ಒಳಗೆ ನಡೀತಲೇ ಇರುತ್ತೆ. ಸತ್ಸಂಗದಲ್ಲಿ 1 ಗಂಟೆ ಕೆಲಸ ಆಗಿದೆ. ನಿಜವಾಗಿ ಈ ಸೇವೆ ಚಾಪ್ಟರ್ ಸತ್ಸಂಗದಲ್ಲಿ ತಗೋಬೇಕು. ಇದು ಹೇಗಿದೆ ಅಂದ್ರೆ, ಗುಪ್ತವೇಷದಲ್ಲಿ ಹೊರಟು ಉಪದೇಶ ಕೊಡಲು ಕೂತ್ಕೋಬಾರ್ದು. ನಾನು ದಾದಾ ಅವರ ಜ್ಞಾನ ತಗೊಂಡಿದ್ದೇನೆ, ದಾದಾ ಭಗವಾನ್ರು ಹೀಗೆ ಹೇಳ್ತಾರೆ, ನೀವು ಮಾಡ್ತಿರೋದು ತಪ್ಪು, ಹಾಗೆ ಮಾಡೋದಲ್ಲ. ಇದೆಲ್ಲ ಯಾಕೆ ಬೇಕು? ಉಪದೇಶ, ಚರ್ಚೆ ಎಲ್ಲ ಸೇವೆ ವಿಚಾರದಲ್ಲಿ. ಸೇವೆಯಲ್ಲಿ ಹಾಟಿಲಿ ನಾವು ಮಾತಾಡ್ತಿದ್ದೆವು. ಒಂದು ಹಾಟಿಲಿ ಇರುತ್ತೆ, ಮತ್ತೊಂದು ಅಹಂಕಾರ ಮಾಡಲು ಹೋದ್ರೆ ಬುದ್ಧಿ ಉಂಟಾಗತ್ತೆ, ನಂತರ ಆಗ್ರಹ ಹಿಡಿದುಕೊಳ್ಳುತ್ತೆ. ಅಹಂಕಾರವು ಸೇವೆ ಮಾಡಲೇಬೇಕು, ಈ ಭಾವನೆ ಇಟ್ಕೋಬೇಕು, ಹೃದಯದಿಂದ ಮಾಡಿ. ಈ ಭಾವನೆಯಿಂದ ಅಹಂಕಾರ ಸುಟ್ಟೋಗುತ್ತೆ. ಈ ಅಹಂಕಾರ ಹೇಗೆ ಆಯುಧ ಮಧ್ಯೆ ಬರುತ್ತಲ್ಲ, ಅಹಂಕಾರ ಮಧ್ಯೆ ಬರುವುದರಿಂದ ಸೇವೆಯಲ್ಲಿ ಆಗ್ರಹ ಉತ್ಪನ್ನ ಆಗುತ್ತೆ. ಆಮೇಲೆ ಸೇವೆ ಬಗ್ಗೆ ಬುದ್ಧಿ ಜಾಯಿಂಟ್ ಆಗುತ್ತೆ ಅಹಂಕಾರದೊಂದಿಗೆ. ನಂತರ ಬುದ್ಧಿ ಸೇವೆಯಲ್ಲಿ ಚೆನ್ನಾಗಿ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡುವುದಲ್ಲ, ಹಾಗೇ ಮಾಡಬೇಕು. ಬೇರೆಯವರು ಬದಲಾವಣೆ ಮಾಡಲು ಬಂದರೆ ಅಸಮಾಧಾನ ಉಂಟಾಗತ್ತೆ. ನಂತರ ನೀವು ಸ್ವಲ್ಪ ಮಾಡಿ, ನಂತರ ಬೇರೆಯವರಿಗೆ ಕೊಡಿ. ಬೇರೆಯವರಿಗೆ ಯಾಕೆ ಕೊಡಬೇಕು? ಎಲ್ದಿದ್ರೆ ನಾನೊಬ್ಬಳೇ ಮಾಡಬೇಕು, ಯಾರೂ ಹೆಲ್ಪೇ ಮಾಡೋದಿಲ್ಲ. ಬುದ್ಧಿ ತೋರಿಸುತ್ತೆ. ಹೃದಯವಂತಿಕೆ ಇದ್ರೆ ಆಗ ಸಿನ್ಸಿಯರ್ಲಿ ಮಾಡ್ತಾರೆ, ಒಬ್ಬಳೇ ಮಾಡ್ತಾರೆ. ಅವರದ್ದೇ ಸಂಯೋಗ ಇರುತ್ತಲ್ಲ, ತಿಳುವಳಿಕೆ ಇರಬೇಕಾಗತ್ತೆ. ಆಗ ಅಹಂಕಾರ ಸುಟ್ಟು ಹೋಗುತ್ತೆ. ಯಾವಾಗ ಸೇವೆಯಲ್ಲಿ ಅಹಂಕಾರ ಮಾಡಲು ಹೋಗುತ್ತೆ, ಸೇವೆಯನ್ನು ಹಿಡಿದಿಟ್ಕೊಂಡಿದೆ, ಅದೇ ಅಹಂಕಾರ ಸೇವೆಯನ್ನು ಬಿಡ್ಲೂಬಹುದು. ಅಹಂಕಾರದಿಂದ ಮಾಡಿದ್ರೆ ಹೃದಯವಂತಿಕೆ ಬಿಟ್ಟು ಹೋಗೋದಿಲ್ಲ. ಇದು ದಾದಾವರ ಕೆಲಸ, ನಿರುಮಾರ ಆಜ್ಞೆ. ನಾನ್ಯಾಕೆ ಬದಲಾಯಿಸಬೇಕು? ಕೆಲವೊಮ್ಮೆ ಆಗತ್ತೆ, ಕೆಲವೊಮ್ಮೆ ಆಗಲ್ಲ. ಇದು ಸಂಯೋಗದ ಅಧೀನ. ಹೀಗೆ ಒಂದು ಸೇವೆ ಹಿಂದೆ ಹಾರ್ಟ್ ಮತ್ತೆ ಅಹಂಕಾರ ಎರಡೂ ಕೆಲಸ ಮಾಡ್ತವೆ.
ಆದ್ರೆ ದೀಪಕ್ ಭಾಯ್, ಈ ಹಾರ್ಟ್ ಕಡೆಗೆ ಹೋಗ್ಬೇಕಾದ್ರೆ ಅದಕ್ಕೇನಾದ್ರೂ ಸ್ಟೆಪ್ಪಿಂಗ್ ಇದೆಯಾ? ಇದೆಯಲ್ಲ, ಅದ್ಯಾವ್ದು? ಆದ್ರೆ ಆಗ್ರಹ ಬೇಡ. ಪ್ರತಿಯೊಬ್ಬರ ತಿಳುವಳಿಕೆ ಪ್ರಮಾಣದಂತೆ ಸೇವೆ ಮಾಡ್ತಾರೆ. ಹ್ಮ್. ಮತ್ತೆ ಎಲ್ರಿಗೇನು ಭಾವನೆ ಇದೆ, ಮಾಡ್ತಾರೆ. ನಾವು ಎಲ್ರಿಗೂ ಕೂಡ ಒಳ್ಳೆ ರೀತಿಯಿಂದ ಎನ್ಕರೇಜ್ ಮಾಡಬೇಕು. ಬೇಳೆಕಾಳುಗಳನ್ನು ಸ್ವಚ್ಛಗೊಳಿಸುವಾಗ ಭಾವನೆ ಮಾಡಬೇಕು. ಈ ಧಾನ್ಯ ಯಾರ ಹೊಟ್ಟೆಗೆ ಹೋಗುತ್ತೋ ಅವರಿಗೆ ದಾದಾ ಅವರ ಸದ್ಬುದ್ಧಿ ಜ್ಞಾನಪ್ರಾಪ್ತಿ ಆಗ್ಲಿ, ಕಲ್ಯಾಣದ ಭಾವನೆ ಮಾಡ್ತಾ ಹೋಗಿ. ನೋಡಿ, ಮನೆಯಲ್ಲಿ ಅಡುಗೆ ಮಾಡುವಾಗ ನನ್ನ ಹಸ್ಬೆಂಡ್ಗೆ ದೋಸೆ ಬಹಳ ಇಷ್ಟ, ಮಾಡಿಕೊಟ್ರೆ ಖುಷಿ ಆಗತ್ತೆ, ನನ್ನ ವಶದಲ್ಲಿ ಇರ್ತಾರೆ. ಎಷ್ಟೆಲ್ಲ ಲೆಕ್ಕಾಚಾರ ಇರುತ್ತಲ್ಲ. ಮಕ್ಕಳಿಗೂ ಅದು ಇಷ್ಟ. ಅಷ್ಟು ಮಾಡಿದ್ರೆ ನನ್ನ ಕೆಲಸ ಮುಗಿಯಿತು. ಎಷ್ಟೆಲ್ಲ ಲೆಕ್ಕಾಚಾರಗಳಿವೆ. ಈ ಲಿಂಕ್ ಇರುತ್ತಲ್ಲ, ದಾದಾ ಅವರ ಜ್ಞಾನ ಎಲ್ರಿಗೂ ಸಿಗ್ಲಿ, ಆ ಭಾವನೆ ಇರಬೇಕು. ನಾನ್ ಮಾಡ್ತೇನೋ, ರೀಬಾ ಮಾಡ್ತಾಳೋ, ಅವಳಿಗೆ ಮಾಡ್ಲು ಬಿಡಿ. ಚೆನ್ನಾಗಿ ಮಾಡಿದ್ರೆ ಗರ್ವರಸ ಬಂದ್ಬಿಡುತ್ತೆ. ಹೆಲ್ಪ್ ಮಾಡ್ಲು ಯಾರು ಬಾರದಿದ್ರೆ ಸಿಡಿಬಿಡಿಗೊಳ್ತೀರಾ. ಅಂದ್ರೆ ಹಾಗೆ ಒಂದು ಉಳ್ದವ್ರಿಗೆಲ್ಲ ಹೇಳ್ಕೊಂಡ್ ಹೇಳ್ಕೊಂಡ್ ಬರೋದು, ಬರೋದು. 3-4 ಜನರಿಗೆ ಹೇಳ್ಕೊಂಡ್ ಬರೋದು, ನೀವು ಹಾಗೆ ನೋಡಿದ್ದೀರಾ? ಹೀಗೆ ಅಂತ. 4 ದಿನ ನಡೀತಿದೆ. ಆ 3 ಜನರಿಗೆ ಗೊತ್ತಾ? ಕೆಲ್ಸದ ಮೇಲೆ ಗಮನವಿತ್ತೋ ಅಥವಾ ಬೇರೆಯವರ ಮೇಲೆಲ್ಲ ಕ್ಯಾಮ್ರಾ ಫೋಕಸ್? ಯಾರ ಮೇಲೆ ರಾಗದ್ವೇಷ ಇರುತ್ತಲ್ಲ, ಅವರ ಮೇಲೆ ನಮ್ಮ ಕ್ಯಾಮ್ರಾ ಫೋಕಸ್ ಆಗತ್ತೆ. ನೋಡು, ಎದ್ಬಿಟ್ಲು, ಬಾತ್ರೂಮ್ಗೆ ಹೋಗ್ತಾಳೆ. 20 ನಿಮಿಷ ಯಾರಾದ್ರೂ ಬಾತ್ರೂಮ್ಗೆ ಹೋಗ್ತಾರ? ಈಗ ಬಂದ್ಲು, ತನ್ನ ಕೆಲಸ ಮಾಡೋದನ್ನು ಬಿಟ್ಟು ಎಲ್ಲರನ್ನು ನೋಡ್ಕೊಂಡು ನಿಂತಿದ್ದಾಳೆ. ಅಲ್ಲ, ನಿಮ್ಮ ಚಿತ್ತ ಕೆಲಸದಲ್ಲಿದೆಯೋ ಅಥವಾ ಬೇರೆಯವರ ಮೇಲೆ ಫೋಕಸ್? ಹಾ, ರಾಗದ್ವೇಷ ಇದ್ದವರ ಮೇಲೆ ಫೋಕಸ್ ಆಗತ್ತೆ. ಬ್ಯಾಕ್ ಆಫ್ ಅವರ್ ಮೈಂಡ್ ಇದು ನಡೀತಾ ಇರುತ್ತೆ. ನಮ್ಗೊತ್ತಿಲ್ಲ, ನಮ್ಮೆರಡು ಕಣ್ಣು ಬಿಟ್ಟು ಬೇರೆಷ್ಟು ಕಣ್ಣುಗಳು ನೋಡ್ತೀವಿ ಅಂತ. ಅವ್ರಿಗೆ 3 ಕಡೆಯಿಂದಲೂ ಕಾಣಿಸುತ್ತೆ. ಆ ಕಡೆ ಹೋಗಿದ್ದಾಳೆ, ಇನ್ನೊಬ್ಳು ಅವಳೊಟ್ಟಿಗೆ ಮಾತಾಡ್ತಿದ್ದಾಳೆ, ಅವರು ಅವರ ಕೆಲಸವನ್ನು ಬಿಟ್ಟು ಬೇರೇನೋ ಮಾತಾಡ್ತಾ ಇದ್ದಾರೆ ಅಂತಾರೆ. ಎಲ್ಲ ತಿಳಿಯುತ್ತೆ ಅಂತಾರೆ. ಹೇಗ್ ಗೊತ್ತಾಗುತ್ತೋ ಯಾರಿಗ್ ಗೊತ್ತು. ಮತ್ತೆ ನಿಧಾನವಾಗಿ, ಹೊಸಬೇನ್ ನಿಮ್ಗೆ ಗೊತ್ತಲ್ಲ, ನಾನು ಯಾರೋ ದೋಷನೂ ನೋಡೋದಿಲ್ಲ. ನನ್ಗೆ ಬೇರೆಯವರ ದೋಷ ನೋಡಿದ್ರೆ ಪಶ್ಚಾತ್ತಾಪ ಆಗತ್ತೆ. ನಾನ್ ಬರೀ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ. ಆ 3 ಜನರು ಏರ್ ಕಂಡೀಷನ್ ರೂಮಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ ಕೂತ್ರೆ ಕೆಲಸನೇ ಆಗೋದಿಲ್ಲ, ತುಂಬಾ ಸೆಕೆ ಆಗತ್ತೆ, ಮೇಲಿಂದ ಬಿಸಿಲಿದೆ. ಅವರಿಗೆ ಸ್ವಲ್ಪ ತಿಳಿಸಿ ಹೇಳಿ ಅಲ್ಲ, ನಾನು ಸೇವೆ ಭಾವನೆಯಿಂದ ತಿಳಿಸ್ತೇನೆ. ಹೋಗ್ಲಿ ಬಿಡಿ, ಹೊಟ್ಟೆಗೆ ವಿಷ ತುಂಬಿಸೋದು. ಕಾಣಿಸದಿದ್ರು ಶುರು ಮಾಡ್ತಾರೆ. ಅವ್ರು ಕೆಲಸ ಮಾಡ್ತಿಲ್ಲ. ಅಂದ್ರೆ ನಮ್ಗೆ ಯಾರ ಬಗ್ಗೆ, ನಮ್ಗೆ ಯಾರ ಮೇಲೆ ದ್ವೇಷ ಇರುತ್ತೆ, ಅವರ ಮೇಲೆ ದ್ವೇಷ ಇದ್ದವರಿಂದ ಅವರಿಗೆ ಶಿಕ್ಷೆ ಕೊಡೋದು. ಹೀಗೆ ಸರಿ. ಇಷ್ಟೆಲ್ಲ ತಪ್ಪು ವಿಚಾರಗಳು ನಡೀತಾ ಇರುತ್ತೆ. ಮತ್ತೆ ಚೆನ್ನಾಗಿ ಮಾಡಿದ್ರೆ ಗರ್ವರಸ, ತಪ್ಪಾದ್ರೆ ಮುಚ್ಚ ಹಾಕೋದು, ತಡವಾಗಿ ಬಂದಿರೋದು ಅಥವಾ 2 ದಿನ ಬಾರದೇ ಇರೋದ್ರ ಮಾತೇ ಇಲ್ಲ. ಪ್ರತಿನಿತ್ಯ ಸಮಯಕ್ಕೆ ಸರಿಯಾಗಿ ಬರ್ತೀನಿ ಅಂತಾರೆ. ಮನೆ ಕೆಲಸ ಎಲ್ಲವನ್ನ ಜಟ್ಪಟ್ ಮುಗಿಸಿ ದಾದಾವರ ಸೇವೆಗೆ ಬರ್ತೀನಿ. ಮತ್ತೆ ಮನೆಯಲ್ಲೇನು ಜಟ್ಪಟ್ ಆಗೋದಿಲ್ಲ, ಎಲ್ಲ ಆರಾಮಾಗಿ ಮಾಡ್ಕೊಂಡು, ಈಗಂತೂ 2:15 ಆಗಿದೆ, 2:45ಗೆ ಹೋದ್ರೆ ಸಾಕು, ಹೇಗೂ 3 ಗಂಟೆಗೆ ಸಮಯಕ್ಕೆ ಇರುತ್ತೆ. ಹೀಗೆ ನಿಧಾನವಾಗಿ ಮಾಡ್ಕೊಂಡು ಮತ್ತೆ ಬಂದು ತಲುಪ್ತಾರಷ್ಟೇ. ಅಡುಗೆ ಮನೆಯಲ್ಲಿ ನನಗೆ ಸ್ವಲ್ಪ ತಡವಾಯಿತು. ಅಯ್ಯೋ, 1 ಗಂಟೆಯಲ್ಲೇ ಕೆಲಸ ಎಲ್ಲ ಮುಗ್ದೋಗಿತ್ತು, 2 ಗಂಟೆ ಮನೇಲಿ ಏನ್ ಮಾಡಿದ್ದು? ಇಲ್ಲ, ಬೇಕಂದ್ರೆ ತಡವಾಗಿ ಹೋಗ್ಲು ನಿಧಾನವಾಗಿ ಕೆಲಸ ಮಾಡಿದೆ ನಾನು. ಎಷ್ಟೊಂದೆಲ್ಲ ಚೇಷ್ಟೆಗಳು ಒಳಗೆ ನಡೀತಲೇ ಇರುತ್ತವೆ. ನಂತರ ಬಂದು ಕೇಳೋದು, ನನಗೆ ಶಾಂತಿ ಯಾಕೆ ಸಿಗ್ತಾ ಇಲ್ಲ, ಆನಂದ ಯಾಕೆ ಸಿಗ್ತಾ ಇಲ್ಲ? ಆನಂದವನ್ನು ತಿಂದ್ಬಿಟ್ಟಿದ್ದೀರ. ಸೇವೆ ಕೆಲಸ ಹಿಡಿದು ನಾನೇ ಸರಿಯಾಗಿ ಮಾಡ್ತೇನೆ, ಅವ್ರು ಸರಿಯಾಗಿ ಮಾಡೋದಿಲ್ಲ, ಕಷಾಯದ ವಿಷಯಗಳು, ನಿಧಾನವಾಗಿ ಎಲ್ಲವೂ. ಅದು ಸಿಂಪಲ್ ಈಕ್ವೇಶನ್. ಸೇವೆ ಅಂದ್ರೆ ಫ್ರಿಡ್ಜ್. ನಾವು ಹಸ್ದಿರುವ ವ್ಯಕ್ತಿ, ಫ್ರಿಡ್ಜ್ ಮತ್ತೆ ಹಸ್ದಿರೋನ ಮಧ್ಯೆ ಯಾವ ತರದ ಸಂಬಂಧ ಇರುತ್ತೆ? ಅದು ಸರಿ. ಇವೆಲ್ಲ ಪರಿಶೀಲಿಸಿ. ಎಷ್ಟು ಫ್ರಿಡ್ಜ್ ಇವೆ, ಎಷ್ಟೆಲ್ಲ ಬೈಟಗಳಿವೆ, ತುಂಬಾನೇ ಇದೆ. ಅವುಗಳನ್ನ ಒಂದೊಂದಾಗಿ ಹಿಡಿದುಕೊಂಡ್ರೆ ನಮ್ಮೊಳಗೆ ಎಲ್ಲಾ ಕಷಾಯಗಳಿವೆ. ಅಲ್ಲಿ ಸೇವೆ ಮಾಡ್ಬೇಕೆಂಬ ಮೋಹ, ಸೇವೆ ಮಾಡೋ ಭಾವನೆ ಇಟ್ಕೋಬೇಕು, ಮೋಹದಲ್ಲಿ ಬಿದ್ರಿ. ಮತ್ತೆ ಮೋಹದಿಂದ ಅಹಂಕಾರ ಉಂಟಾಗತ್ತೆ. ಪುರುಷರಿಗೆ ಸೇವೆಯಲ್ಲಿ ಮಾನ ಉಂಟಾಗತ್ತೆ, ಸ್ತ್ರೀಯರಿಗೆ ಮೋಹ ಉಂಟಾಗತ್ತೆ. ನಂತರ ಸೇವೆಯಲ್ಲಿ ಅಷ್ಟು ಭಾಗ ನನ್ಗೆ ಸಿಗ್ಬೇಕು ಎನ್ನೋ ಪೊಸೆಸಿವ್ನೆಸ್ ಉಂಟಾಗತ್ತೆ. ಅದನ್ನ ಆಶ್ರಯಿಸಿ ನನ್ಗೆ ಸಂಬಂಧಿಸಿಟ್ಟಿಲ್ಲಿ ಈ ಕೆಲಸ ಸಿಕ್ಕಿದೆ, ನನ್ಗೆ ಶಾಂತಿ. ದಾದಾರ ಸೇವೆ ಮಾಡ್ತಾ ಮೋಕ್ಷ ಸಿಗತ್ತೆ. ನಿಮ್ಗೆ ಸಿಗ್ಬೇಕಾ, ಆತ್ಮಕ್ಕೆ ಸಿಗ್ಬೇಕು? ಹೀಗೆ ನಿಧಾನವಾಗಿ ವಿಸ್ತಾರವಾಗುತ್ತಾ ಹೋಗುತ್ತೆ. ಯಾರಾದರೂ ಅಡ್ಡ ಬಂದ್ರೆ ಅವರನ್ನು ಓಡಿಸ್ಬಿಡೋದು, ಆತ್ಮೀಯ ಗೆಳತಿಗೆ ಹೇಳೋದು, ನೀನ್ ಬಾರೆ, ಎಲ್ಲ ಒಳ್ಳೇದಿದೆ. ಒಬ್ರ ಮೇಲೆ ರಾಗ, ಇನ್ನೊಬ್ರ ಮೇಲೆ ದ್ವೇಷ, ಸೇವೆ ಬಗ್ಗೆ ಅಟ್ಯಾಚ್ಮೆಂಟ್ ಆಗಿದೆ. ಎಲ್ಲಾ ದೋಷಗಳು ಇವೆರಡರ ನಡುವೆ ಉಂಟಾಗತ್ತೆ. ಸ್ತ್ರೀಯರಿಗೆಲ್ಲ ಹೀಗೆ ಉಂಟಾಗತ್ತೆ. ಸೇವೆ ಮಾಡೋದಕ್ಕೋಸ್ಕರ ಎಷ್ಟು ಕಿರಿಕಿರಿ ಮಾಡ್ತಾರೆ. ಬೇರೆಯವರು ಮಾಡಿದ್ರೂ ಕಿರಿಕಿರಿ ಮಾಡ್ತಾರೆ, ತಮ್ಮನ್ನು ತೆಗೆದು ಹಾಕಿದ್ರೂ ಕಿರಿಕಿರಿ. ಪುರುಷರಲ್ಲಿ ಮಾನದ ಬಗ್ಗೆ ಉಂಟಾಗತ್ತೆ, ಪ್ರಶಂಸೆ, ಮತ್ತೆ ಅದೇನು ಹೇಳ್ತಾರೆ, ನಾವು ಹೇಳ್ತೇವಲ್ಲ ಇಂಪ್ರೆಷನ್ ಹಾಕಲು, ಹೀಗೆ ಅವರದ್ದು ಬೇರೆ ಇನ್ನೊಂದು ವಿಧದಲ್ಲಿ ಹೆಚ್ಚುಗಾರಿಗೆ ತೋರಿಸೋದು.
ದಾದಾ ಅವರ ಕೆಲಸ ಮಾಡ್ತೀನಿ, ದಿನಾಲು ಬರುವುದು ಸ್ಟಾಲ್ಗೆ ಮತ್ತೆ ಸೇವೆ ಮಾಡೋದು. ಇದು ಗರ್ವರಸಾನೆ. ಅವರಿಗೆ ಮಾನದ ಕಷಾಯ, ಸ್ತ್ರೀಯರಿಗೆ ಮೋಹದ. ಇಷ್ಟೆಲ್ಲ ಕಷಾಯಗಳು ಒಂದು ಕೆಲಸದಲ್ಲೇ ಬೇರೆಲ್ಲ ಕಷಾಯಗಳು ಜಾಯಿಂಟ್ ಆಗುತ್ತವೆ. ಈ ಕಷಾಯಗಳೇ ಮತ್ತೆ ಊಟಕ್ಕಾಗಿರುತ್ತೆ. ನಾವು ಹಸಿದ್ಕೊಂಡಿದ್ದೇವೆ. 10 ವರ್ಷದಿಂದ ಸೇವೆ ಮಾಡ್ತಿದ್ದೇನೆ, ಆದ್ರೆ ಒಳಗೆ ಆನಂದ ಇಲ್ಲ. ಕಷಾಯ ತಿಂದ್ಬಿಡ್ತು. ನೀವವನ್ನ ಹುಡುಕಿ ಮತ್ತೆ ಹಾರ್ಟಿಲಿ ಆಜ್ಞೆ ಪಾಲಿಸಿ, 5 ಆಜ್ಞೆ ಪಾಲಿಸಿ, ಭಾವನೆಗಳನ್ನ ಪಾಲಿಸಿ. ಯಾರಾದರೂ ಸರಿಯಾಗಿ ಮಾಡ್ತಿದ್ರೆ ನೆಗೆಟಿವ್ ಉಂಟಾಗಬಾರ್ದು. ಪ್ರಾರ್ಥನೆ ಮಾಡಬೇಕು, ಅವರಿಗೆ ತಿಳುವಳಿಕೆ ಕೊಡಬೇಕು. ಒಟ್ಟಿಗೆ ಸೇರಿ ಅವರಿಂದ ಯಾಕೆ ಮಾಡೋಕ್ಕಾಗೋದಿಲ್ಲ, ಬೇರೆ ಡೆವಲಪ್ಮೆಂಟ್ ಮಾಡಿಸ್ಕೊಡಿ, ಬೇರೆ ಕೆಲಸದಲ್ಲಿ ಸೇರಿಸಿ ಅಥವಾ ಇನ್ನೇನಾದರೂ ಕಲಿಸಿ ಹೆಲ್ಪ್ ಮಾಡಿ ಅವರಿಗೆ. ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಈ ನೆಗೆಟಿವ್ ಸಂಕುಚಿತ ಶುರು ಆಗತ್ತೆ. ನಿಧಾನವಾಗಿ ಒಂದೇ ಸೇವೆ ಕಾರ್ಯದಲ್ಲಿ ಎಲ್ಲಾ ಕಷಾಯಗಳು, ನಾನು ಹೇಳ್ತೀನಿ ಕಷಾಯ ಇಲ್ಲದೆ ಸೇವೆ ಮಾಡಬೇಕು. ಕಷಾಯನೇ ನಮ್ಮ ಆನಂದ ತಿಂದ್ಬಿಡುತ್ತೆ. ದೀಪಕ್ ಭಾಯ್, ಇದು ಒಂದು ಪಾರ್ಟ್ ಅಷ್ಟೇ. ಮತ್ತೊಂದು ಪಾರ್ಟಲ್ಲಿ ಏನಂದ್ರೆ, ಸೇವೆ ಮಾಡೋದಕ್ಕೆ ಹೋದ್ರೆ ಮನೆಯಲ್ಲಿ ಕಷಾಯ ಶುರುವಾಗುತ್ತೆ. ಆಗ ಯಾವ ರೀತಿಯಿಂದ ಅಡ್ಜಸ್ಟ್ ಮಾಡ್ಕೊಳ್ಬೇಕು? ಯಾಕೆ ನಾವು ಅಡ್ಜಸ್ಟ್ ಮಾಡ್ಕೋಬಹುದಲ್ಲ? ಮನೆಯವ್ರು ನಿಮ್ಗೆ ಅಡ್ಡಿ ಮಾಡ್ತಾ ಇದ್ದಾರಾ? ಅಡ್ಡಿ ಆಗೋದಿಲ್ಲ, ಆದ್ರೆ ಮನೆ ಕೆಲಸದಲ್ಲಿ ಹಿಂದೆ ಮುಂದೆ ಆಗುತ್ತೆ. ನನ್ನೊಳಗೆ ಕಸಿವಿಸಿ ಉಂಟಾಗುತ್ತೆ. ನನ್ನಿಂದ ಮನೆ ಕೆಲಸ ಸರಿಯಾಗಿ ಮಾಡಲಾಗಲ್ಲ, ಹಾಗೆ ಹೊರಗೆ ಹೋಗ್ಬೇಕಾಗತ್ತೆ. ಆ ಕೆಲಸ ಮಾಡೋದು ನಿಂತು ಹೋಗುತ್ತೆ. ನಾನು ಹಾಗೆ ಮಾಡೋದಕ್ಕೆ ಹೋದ್ರೆ ಹೀಗಾಗುತ್ತೆ, ಹೀಗ್ ಮಾಡೋದಕ್ಕೆ ಹೋದ್ರೆ ಮತ್ತೊಂದಾಗತ್ತೆ. ಬೇರೆಯವರೊಂದಿಗೆ ಆಗುತ್ತಿಲ್ವಲ್ಲ? ಇಲ್ಲ, ಇದು ತಪ್ಪು. ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಲ್ಲ. ನಂಬಳಿ 24 ಗಂಟೆ ಇದೆ. ಅದನ್ನ ಸರಿಯಾಗಿ ಮನೆಯಲ್ಲಿ 6 ಜನರಿಗೆ ಅಡುಗೆ ಮಾಡ್ಬೇಕಾದ್ರೆ ನೀವು 2 ಗಂಟೆಯಲ್ಲಿ ಮುಗಿಸಬಹುದು. ಅದು ಅರ್ಧ ಗಂಟೆಲೆ ಮುಗ್ದು ಮತ್ತೊಂದು ಅರ್ಧ ಗಂಟೆ ಹಿಂದೆ ಮುಂದೆ ಸ್ವಚ್ಛಗೊಳಿಸಲು ಇಟ್ಕೊಳ್ಳೋಣ. ಇಲ್ಲಿ ಪಾಯಿಂಟ್ ಏನಂದ್ರೆ, ನೀವು ವಿಂಗಡಿಸ್ಕೊಳ್ಬೇಕು. ಅದು ನಿಮ್ಮ ಅಡ್ಜಸ್ಟ್ಮೆಂಟ್. ನಿಮ್ಮ ಟೈಮ್ನ ಪ್ರಕಾರ ಎಲ್ಲಾ ಕೆಲಸ ಬೇಗ ಮಾಡಬಹುದು. ಅಡುಗೆ ಕೂಡ ನೀವು ಬೇಗನೆ ಮುಗಿಸಬಹುದು. ಮಧ್ಯಾಹ್ನ ಮಲಗುವ ಸಮಯವನ್ನು ಕಡಿಮೆ ಮಾಡ್ಕೋಬಹುದು. ಊಟ ಕಡಿಮೆ ಮಾಡಿದ್ರೆ ನಿದ್ದೆ ಕಡಿಮೆ ಬರುತ್ತೆ. ನಿಮ್ಮ ಅಡ್ಜಸ್ಟ್ಮೆಂಟ್ನಲ್ಲಿ ಬದಲಾವಣೆ ಮಾಡಿ. ನಿದ್ದೆಯಲ್ಲಿ ಕಡಿತ, ಊಟದಲ್ಲಿ ಕಡಿತ, ಕೆಲಸದಲ್ಲಿ ಕಡಿತ, ಮನೆ ಗುಡ್ಸಿ ಒರೆಸೋದ್ರಲ್ಲಿ ಕಡಿತ. ನನ್ಗೆಲ್ಲ ಸ್ವಚ್ಛ ಬೇಕು, ಅಚ್ಚುಕಟ್ಟಾಗಿ ಇಡಬೇಕು. ವಾರದಲ್ಲಿ ಒಂದ್ಸಲ ಮಾತ್ರ ಮಾಡಬೇಕು. ನನ್ಗೆ ಕೊಳಕಿದ್ರೆ ಆಗೋದಿಲ್ಲ, ವಾರದಲ್ಲಿ ಒಮ್ಮೆ ಮಾಡಿ. ಉಳಿದ 5 ದಿನ ದಾದಾವರ ಸೇವೆ ಕೊಡಿ. ನಾವು ಬಹಳಷ್ಟು ಬದಲಾವಣೆ ಮಾಡ್ಕೋಬಹುದು. ನಿಮ್ಮ ಆರಾಮವನ್ನು ಕಡಿಮೆ ಮಾಡಿ, ನಿಮ್ಮ ಸ್ವಚ್ಛತೆಯ ಹುಚ್ಚುತನವನ್ನು ಕಡಿತಗೊಳಿಸಿದ್ರೆ ಬಹಳಷ್ಟು ಸಮಯ ಸಿಗುತ್ತೆ. ಕೆಲಸದವಳನ್ನ ಇಟ್ಕೋಬೇಕು. ಅದು ಆಗೋದಿಲ್ಲ. ಸ್ವತಃ ನಾನ್ ಮಾಡಿದ್ರೆ ಎಲ್ಲ ಸ್ವಚ್ಛವಾಗುತ್ತೆ. ನನ್ ಮನೆಯಲ್ಲಿ ಬೇರೆಯವ್ರು ಮಾಡಿದ್ದು ಇಷ್ಟವಾಗಲ್ಲ. ಬಿಟ್ಬಿಡಿ, ಏನ್ ವ್ಯತ್ಯಾಸ ಆಗತ್ತೆ? ಕೆಲ್ಸದವ್ರಿಗೆ ಬಿಡಿ. ನಾವು ದಾದಾರ ಸೇವೆಯಲ್ಲಿ ಜಾಯ್ನ್ ಆಗಲು ಸಾಧ್ಯವಾಗತ್ತೆ. ಇವೆಲ್ಲ ತಿಳುವಳಿಕೆಯ ವಿಷಯ. ಎಲ್ಲವನ್ನೂ ನಿಧಾನವಾಗಿ ಪಾಲಿಸಿ. ನಾವು 5 ಆಜ್ಞೆ ಪಾಲಿಸಬೇಕು. ಹಾಳಾದರೂ ಸರಿಯಾದರೂ ವ್ಯವಸ್ಥಿತ. ನಾನ್ ಶುದ್ಧಾತ್ಮ, ನಾನೇ ಮಾಡಬೇಕು, ರೀಮಾ ಆಗಿಬಿಡುವುದು. ಶುದ್ಧಾತ್ಮದಲ್ಲಿರಿ. ದಾದಾವರ ಕೆಲಸವನ್ನು ಮನಪೂರ್ತಿ ಮಾಡಿ. ಇಂಥ ಒಳ್ಳೆಯ ಅವತಾರ. ಈ ಜನ್ಮದಲ್ಲಿ ಸ್ತ್ರೀತನದ ಗಡ್ಡೆಯನ್ನು, ಕ್ರೋಧ, ಮಾನ, ಮಾಯ, ಲೋಭ ಎಲ್ಲ ಮುರಿದು ಹೋಗುತ್ತೆ. ಸೇವೆ ಮಾಡ್ತಾ ಮಾಡ್ತಾ ಎಷ್ಟವರೆಗೆ ಮನೆಯವರ ಸೇವೆ ಮಾಡಿದ್ದೀರಿ, ಈಗ ಎಲ್ಲಿ ಮಾಡಿ. ಎಷ್ಟು ಒಳ್ಳೆ ವಿಚಾರ ಅಲ್ವಾ? ಅಹಂಕಾರ ಸೇವೆಯಲ್ಲಿ ಉಪಯೋಗಿಸಿ, ಹಣವನ್ನು ಉಪಯೋಗಿಸಿ, ನಮ್ಮ ದೇಹವನ್ನೇ ಸೇವೆಗಾಗಿ ಉಪಯೋಗಿಸಬೇಕು. ಯಾವುದು ಎಷ್ಟು ಅನುಕೂಲವಾಗುತ್ತೆ ಜನರಿಗಾಗಿ ಖರ್ಚು ಮಾಡಿ. ಅದು ಆತ್ಮದ ಖಾತೆಗೆ ಜಮೆಯಾಗುತ್ತೆ. ಸರಿ, ಸಾಮಯಿಕ ಬಗ್ಗೆ ತಿಳಿದುಕೊಳ್ಳೋಣ. ಕೇವಲ ಸೇವೆಯ ಯಾವ್ಯಾವ ಕಷಾಯಗಳು: ಪೊಸೆಸಿವ್ನೆಸ್, ಮಾನ, ಗರ್ವರಸ, ಅಟ್ಯಾಚ್ಮೆಂಟ್, ಜಲಸಿ, ಸ್ಪರ್ಧೆ, ಲೋಪದೋಷ. ಮೊದಲು 10 ದಿನ ಉಲ್ಲಾಸದಿಂದ ಮಾಡಿ, ಉಳಿದ 3 ದಿನ ಜಗಳವಾಡ್ಕೊಂಡು ಮಾಡಿ. ಮಹಾತ್ಮರು ಸೇವೆ ಮಾಡೋರ ಮೇಲೆ ಆಕ್ಷೇಪಣೆ ಮಾಡ್ತಾರೆ. ಅಂದ್ರೆ ನೀವು ನಮಗೆ ಸರಿಯಾಗಿ ಉಳಿದುಕೊಳ್ಳೋ ವ್ಯವಸ್ಥೆ ಮಾಡಿಲ್ಲ, ಸೇವೆ ಮಾಡುವವರೇ ಜವಾಬ್ದಾರು ಎನ್ನುವಂತೆ ಎಗರಾಡ್ತಾರೆ. ಇವರೇ ಮಾಲೀಕರಂತೆ ಎಗರಾಡ್ತಾರೆ. ಅವ್ರು ಕೂಡ ನಮ್ಮ ಹಾಗೆ ಸೇವೆ ಮಾಡಲು ಬಂದಿದ್ದಾರೆ. ಅವ್ರ ಮೇಲೆ ಯಾಕೆ ಆಕ್ಷೇಪಣೆ ಮಾಡೋದು? ಮಹಾತ್ಮರು ಕೂಡ ತಿಳಿದುಕೋಬೇಕು. ಸೇವೆ ಮಾಡುವವರಿಗೆ ಬೈಗಳು ಕೊಡಬಾರ್ದು. ನಮ್ಮ ಮೋಹದಿಂದಾಗಿ ಸೇವೆ ಮಾಡೋರು ಕೂಡ ರಿಯಾಕ್ಟ್ ಆಗ್ಬಿಡ್ತಾರೆ. ನೋಡ್ಕೊಂಡು ಮಾತಾಡಿ, ನಾವು ದಾದಾರ ಕೆಲಸ ಮಾಡೋದು ಸುಮ್ನೆ, ಮನೆ ಕೆಲಸ ಅಲ್ಲ ಇದು. ಯಾಕೆ ಗಲಾಟೆ ಮಾಡ್ತೀರಾ ನೀವು? ಏನೋ ಹೇಳ್ತಿದ್ದಾರೆ ಸಂಭಾವದಿಂದ. ಅವರು ವಾಂತಿ ಮಾಡಿದ್ದಾರೆ, ನಾವು ಅವ್ರ ಮೇಲೆ ವಾಂತಿ ಮಾಡೋದಾ? ಆ ಕಷಾಯ ಬಿಟ್ಟು ಹಾಕಿ, ಎಲ್ಲ ಎದುರಿಗೇನೆ ಕಸವನ್ನು ಸ್ವಚ್ಛಗೊಳಿಸಿ. ಮತ್ತೆ ಸೇವೆ ತೆಗೆದುಕೊಳ್ಳೋರು ಎಷ್ಟು ವಿನಯದಲ್ಲಿರಬೇಕು, ಪರಂ ವಿನಯ. ನಾನ್ ಜ್ಞಾನದ ಪ್ರಾಪ್ತಿಗಾಗಿ ಬಂದಿದ್ದೇನೆ. ನಾನು ಕಷಾಯ ಖಾಲಿ ಮಾಡ್ಲು ಬಂದಿದ್ದೇನೆ. ನಮ್ಗೇನ್ ಸಿಗುತ್ತೆ ಅದು ನಮ್ಮ ಲೆಕ್ಕದ್ದೆ. ಹೇಗೆ ಮೆಣಸಿನಕಾಯಿ ಬೋಂಡ ತಿನ್ನಲು ಸಿಗ್ಬೇಕಿದ್ರೆ ನಮ್ಮೊಳಗಿನ ಪರಮಾಣುಗಳ ಬೇಡಿಕೆ ಇದ್ದಾಗ, ಗಲೀಜಾಗಿರೋ ರೂಮ್ ಸಿಗ್ಬೇಕಿದ್ರೆ ನಮ್ಮೊಳಗಿನ ಪರಮಾಣುಗಳ ಬೇಡಿಕೆಂತೆ ಸಿಗುತ್ತೆ. ಎಲ್ಲವನ್ನು ಸರಿಯಾಗಿ ಸ್ವಚ್ಛಗೊಳಿಸಿ ಒಂದು ಕಡೆ ಕುಳಿತುಕೋ ಅಷ್ಟೇ. ಸರಿಯಾಗಿ ಆತ್ಮದ ಧ್ಯಾನ ಮಾಡಿ. ಬೇಡವಾದ ಕಡೆಗೆ ಚಿತ್ತ ಹೋಗದಿದ್ರೆ ಚಿತ್ತ ಆತ್ಮದಲ್ಲೇ ಇರುತ್ತೆ. ಒಳ್ಳೆ ಅವಕಾಶ ಹೇಳಬೇಕು. ಹೀಗೆ ಪಾಸಿಟಿವ್ ಇರಿ. ಮತ್ತೆ ಸೇವೆ
ಮಾಡುವವರಿಗೆ ಕಷಾಯ ಉಂಟಾದರೆ ಅವರಿಗೆ ಒಳ್ಳೆ ವ್ಯವಸ್ಥೆ ಆಗಲಿ ಅಂತ ಭಾವನೆ ಇಟ್ಕೊಳ್ಳಿ. ಎರಡೂ ಕಡೆಯಿಂದ ಕೂಡ ತಗೊಳ್ಳುವವರು ಈ ರೀತಿ ಇರಬೇಕು, ಸೇವೆ ಮಾಡುವವರು ತುಂಬ ಹೃದಯದಿಂದ. ಎಡಗೈಗೆ ನೋವುಂಟಾದರೆ ನಾವೆಷ್ಟು ಹೆಲ್ಪ್ ಮಾಡ್ತೀವಿ, ನಿಮ್ ದೇಹದ ಅಂಗವೆಂದು ಸೇವೆ ಮಾಡಿ. ನಿಮ್ಗೇನ್ ಕೊಡ್ತಾ ಇದ್ದೇನೆ, ನನ್ಗೆ ಸಿಕ್ಕರೆ ಎಷ್ಟು ಕಷ್ಟ ಆಗತ್ತೆ, ಅದಕ್ಕಾಗಿ ನಿಮ್ಗೆ ಒಳ್ಳೇದನ್ನೇ ಕೊಡ್ಲು ಬಯಸ್ತೀನಿ. ಒಳ್ಳೆ ರೀತಿ ಸೇವೆ ಮಾಡಬೇಕು, ಎರಡೂ ಕಡೆ ಇರಬೇಕು. 100% ಭಾವನೆ ಇರಬೇಕು, ಬೆಸ್ಟ್ ಸಿಗ್ಲಿ ಅವರಿಗೆ. ಯಾರಿಗೆ ಸಿಕ್ಕಿದೆ ಅದನ್ನು ಅವ್ರು ಚೆನ್ನಾಗಿ ಅಕ್ಸೆಪ್ಟ್ ಮಾಡಬೇಕು. ಆಗ್ಲೇ ಪ್ರಗತಿ ಆಗತ್ತೆ. ಕಷಾಯ ರಹಿತ ಸೇವೆ ಸಿಗತ್ತೆ. ಈಗ ಈ ಒಂದು ಸೇವೆ ಎಲ್ರಿಗೆ, ಒಂದು ಸೇವೆಯನ್ನು ನಾವು ಸರಿಯಾಗಿ ಮಾಡಿದ್ರೆ ನಮ್ ಕಷಾಯ ನಮ್ಮಲ್ಲೇ ಇರುತ್ತೆ, ಸೇವೆ ಆಗತ್ತೆ. ಮತ್ತೆ ನಾನು, ಮಾನ, ಗರ್ವರಸ, ಪೊಸೆಸಿವ್ನೆಸ್, ಆಗ್ರಹ, ಮೊಂಡುತನ, ಸಿಟ್ಟು ಎಲ್ಲ, ಹಠ ಮಾಡುವುದು ಎಲ್ಲ ಒಂದರಿಂದಲೇ ಉತ್ಪನ್ನವಾಗತ್ತೆ. ಈ ಸೇವೆ ಕಾರ್ಯ ಸಿಕ್ಕಿರುವಲ್ಲಿ ಏನೆಲ್ಲ ಉಂಟಾಗತ್ತೆ ಸಾಮಯಿಕನಲ್ಲಿ ನೋಡೋಣ.